ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ರೀ. ಇಷ್ಟು ದಿನ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ, ಆದರೆ ಇವಾಗ ಕೇಳ್ಕೊಳಕತ್ತೀನಿ. ನೀವು 10 ಜನ ಕತೆ ನೋಡಿದ್ರೂ ಪರವಾಗಿಲ್ಲ, ಆದರೆ 10 ಜನ ಕತೆ ನೋಡಿಬಿಟ್ಟು ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಪ್ಲೀಸ್ ಕತೆ ನೋಡೋ ಟೈಮಿಗೆ ಒಂದು ಲೈಕ್ ಕೊಟ್ಟು ಕತೆ ನೋಡಿರಿ, ನನಗೂ ಖುಷಿ ಆಗ್ತದೆ ರೀ. ಎಷ್ಟು ಜನ ಕತೆ ನೋಡ್ತಿರಲ್ಲ ಅಷ್ಟು ಜನ ಕತೆ ನೋಡೋ ಟೈಮಿಗೆ ಒಂದೊಂದು ಲೈಕ್ ಕೊಟ್ರಿ ಅಂತಂದ್ರೆ ನನಗೂ ಎಷ್ಟು ಖುಷಿ ಆಗ್ತದೆ ರೀ. ಅಷ್ಟೊಂದು ಲೈಕ್ ಬಂದ್ರೆ ಪ್ಲೀಸ್ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ರೀ. ಪ್ಲೀಸ್ ಕತೆ ನೋಡ್ಬಿಟ್ಟು ಹಾಗೆ ಹೋಗಬೇಡ್ರಿ, ಲೈಕ್ ಕೊಡ್ರಿ. ನಿನ್ನೆ ಇನ್ನೊಂದು ಅತ್ತೆ ಸೊಸೆ ಕಾಮಿಡಿ ಕತೆ ಹಾಕಿದ್ರಿ, ಇವತ್ತು ಕಾಮಿಡಿ ಕತೆನೇ ಹಾಕ್ಲಾಗತ್ತೀನಿ ರೀ. ಇದು ಕತೆನೂ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಇದು ಡೈಲಿ ಒಂದೊಂದು ಎಪಿಸೋಡ್ ಹಾಕ್ಕೊಂಡು ಹೋಗ್ತೀನಿ ರೀ. ಕಂಟಿನ್ಯೂ ಆಗಿರಲ್ರಿ ಈ ಕತೆ, ಸೀರಿಯಲ್ ಥರ ಹೇಳ್ಕೊಂಡು ಹೋಗಲ್ಲ, ಕಾಮಿಡಿ ಇರ್ತದೆ ರೀ ಅಷ್ಟೇ. ಒಂದೊಂದು ಎಪಿಸೋಡ್ ಹಾಕ್ಕೊಂಡು ಹೋಗ್ತೀನಿ. ಪ್ಲೀಸ್ ನೋಡ್ರಿ, ಲೈಕ್ ಕೊಡೋದು ಮರಿಬೇಡ್ರಿ. ಬರ್ರಿ ಕತೆ ಚಾಲು ಮಾಡಮ್ಮಿ. ಇನ್ನೊಂದು ಹೇಳೋದು ಮರ್ತು ಬಿಟ್ರಿ, ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕತೆ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ಲಾಕತ್ತೀರಿ. ಅದನ್ನು ಹಾಕ್ತೀನಿ ರೀ, ಆದರೆ ಅದು ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಆಗ್ಲತ್ತದ ರೀ, ಹಾಗಾಗಿ ಅದು ಟೈಮ್ ತೊಗೊಳ್ಳಾಗತ್ತದ. ಅದನ್ನು ಹಾಕ್ತೀನಿ. ಸೊ ಇದನ್ನು ನೋಡಿರಿ, ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ನಿನ್ನಿನ ಎಪಿಸೋಡ್ ಯಾರು ನೋಡಿಲ್ಲ ಕಾಮಿಡಿ ಕತೆ, ದಯವಿಟ್ಟು ನೋಡಿ ಒಂದು ಲೈಕ್ ಕೊಡ್ರಿ. ಬರ್ರಿ ಕತೆ ಚಾಲು ಮಾಡಮ್ಮಿ. ಇವತ್ತ ಯಾವಾಗಿನೂ ನನಗೆ ಮಾತಾಡೋಕ್ಕೆ ಬಂದಿಲ್ಲ ನೋಡು, ಇಟ್ಟತ್ತಾಯ್ತು. ದಿನ ಇಟ್ಟತ್ತಿಗೆ ಬಂದು ಕೂಡ್ತಿರು, ಇವತ್ತು ಒಬ್ಬರು ಬಂದಿಲ್ಲ ನೋಡು. ನಾರ ಹೋಗ್ಬೇಕಂದ್ರೆ ನನ್ನ ಕೈ ಕಾಲು ಬ್ಯಾನ್ ಆತವ, ಅಟ್ಟ ದೂರ ನಡೆಯೋಕ್ಕಾಗಲ್ಲ. ಎಲ್ಲಿ ಹೋಗ್ಲಿವ ನೋಡಮ್ ತಡಿ, ಯಾವಕ್ಕಿರ ಬರ್ತಾಳ. ವಿಮಲಿ, ಹಾಂ ಈ ಕಡೆ ಬರ್ಲಾಗತ್ತಾಳ ಕಾಣಿಸ್ತದ. ಚಲೋ ಆಯ್ತಪ್ಪ, ಯಾರ ಒಬ್ಬರ ಸಿಕ್ಕಿರಲ್ಲ ಮಾತಿಗೆ. ನನಗೆ ಒಬ್ಬಾಕಿ ಹಿಂಗೆ ಕೂಡೋದಾಗಲ್ಲ. ನಾನು ಸೊಸಿಗೆ ಮಾತಾಡ್ಕೊತ ಕೂಡ್ಬೇಕಂತಂದ್ರೆ ಅದು 3 ಕೆಲಸ ಅಂತ ಬಡದಾಡ್ತದ. ಚಲೋ ಆಯ್ತಡಿ, ಈಕಿರ ಹೊಂಟೋಳಲ್ಲ. ಈಕಿ ಏನು ನನಗೆ ಮಾತಾಡ್ಲಿಕ್ಕೆ ಹೊಂಟಾಳಂತ ನಾ ತಿಳಿದೀನಿ, ಆ ಕಡೆ ಹೋಗ್ಲಕತ್ತಾಳಲ್ಲ. ಈಕಿನ ಕಣ್ಣಾಗೇನು ಎಮ್ಮೆ ಮಕ್ಕೊಂಡವ ಏನು? ಇಟ್ಟು ದೇವ್ ಕೂತಂಗೆ ಕೂತೀನಿಲ್ಲಿ, ಗಡಗಂಬ ಕೂತಂಗ. ಕಣ್ಣಿಗೆ ಕಂಡಿಲ್ಲೇನ ನಾನು ಇಲ್ಲಿ ಕುಂತಿದ್ದು? ಮತ್ತೊಂದು ಬಂದು ಒಂದೆರಡು ಮಾತಾಡಲ್ ಬಿಟ್ಟು ಕಕ್ಕಡೆ ಹೋಗ್ಲಕತ್ತಾಳ. ತಡಿಗೆ ಮಾಡ್ತೀನಿ, ಈಗೇನೋ ಬಂದದೆ ತುಂಬಿದು. ವಿಮ್ಲಿ, ವಿಮ್ಲಿ ನೋಡ್ಬಿಟ್ಲಾ, ನೋಡೇ ಬಿಟ್ಲಾ. ಯಪ್ಪ ದೇವ್ರೆ, ಈಗಿನ ಕಣ್ಣಿನ್ಲಿತ್ತ ತಪ್ಪಿಸ್ಕೊಂಡ ಆ ಕಡೆ ಹೋಗ್ಲತ್ತೀನಿ. ಈಕಿನ ಬಾಯಿಗೆಲ್ಲ ಹಚ್ಬೇಕಂತ ಹೇಳಿ ತಲೆ ತಿತ್ತಾಳು ಒಂದು ಅಳತಿ. ಅವ್ರ ಪಂಚಾಯತಿ ಮಾಡೋದೇ ಆಯ್ತು. ಈಕಿಂದ ಯಾವಾಗ ನೋಡಿದ್ರೆ ಕಟ್ಟಿಗೆ ಕುಂತು ಒಂದು ಹೊರೆ ಬದುಕು ಮಾಡಲ್ಲ, ಒಂದೇನಿಲ್ಲ. ಅವ್ರ ಸುದ್ದಿ ಇವ್ರ ಸುದ್ದಿ ಕೇಳ್ಕೋತ ಕೂಡ್ತಾಳ. ನಾ ತಪ್ಪಿಸ್ಕೊಂಡು ಹೋಗ್ಯಮ್ಮಂತಂದ್ರೆ ನೋಡೇ ಬಿಟ್ಟಾಳು ನೋಡು. ಈಗೇನು ಮಾಡ್ಲಿವಾ, ಬಾಗೆ ಎಲ್ಲ ಹೋಗಲೇಬೇಕಲ್ಲ. ಹಾಂ ಕೆಂಚಕ್ಕ, ಹೊಂಟೀನಿ ನಿಂದ್ರ. ನೀ ಹೊಂಟ್ರೆ ನಾ ಯಾಕೆ ನಿಂದಿರ್ಬೇಕು? ನೀನೇನು ಪ್ರಧಾನಮಂತ್ರಿ ಏನ, ಇಲ್ಲ ಈ ಊರಿಗೇನ ಚೀಫ್ ಮಿನಿಸ್ಟರ್ ಏನ ನೀ ಬರ್ಲಕತ್ತಾಣ ನಾ ಎತ್ತು ನಿಂದಿರ್ಲಕ್ಕ? ನಾ ಯಾಕೆ ನಿಂದಿರ್ಬೇಕಂದ? ನೀ ಬರ್ಲಕತ್ತಾನ ನಿಂದಿರು. ಯಾಕೆ ನಿಂದಿರ್ಲಿ? ಯಾಕೆಂಚಕ್ಕ ಸುಮ್ಮ ಹಂಗೆ ಸಜಿಕಿ ಮಾತಿಗಂತ ತಗೋ. ಇವ ನೀ ಏನು ಇಟ್ಟಿಟ್ಟಿಗೆಲ್ಲ ಮಾತು ಹಿಡಿತೀವ, ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಆಯ್ತೇನು ಕೆಲಸ? ಯಾಕ ಏನಾರ ಕೆಲಸ ಉಳ್ದಿತ್ತಂತಂದ್ರೆ ನೀ ಮಾಡ್ಕೊಡ್ತೇನು? ಅಂದ್ರೆ ತಡೀವ, ಚಲೋ ಆಯ್ತು ನೀ ಬಂದು. ಅರ್ಚಿ ಅದೇನು ಕೆಲಸ ಮಾಡ್ಲಾಕತ್ತಿದ ಅದು ಅಲ್ಲಿಂದಲ್ಲೇ ಬಿಟ್ಟು ಜರ ಬಾ ಅಲ್ಲೇ ಇಲ್ಲಿ. ಹಾ ರೀತಿ ಬನ್ನಿ. ಏನು ರೀತಿ, ಏನಾರ ಬೇಕಾಗಿತ್ತೇನ್ರಿ ನಿಮಗೆ? ಅಯ್ಯ ನನಗೇನು ಬೇಕಾಗ್ತದ ಪಾಪ, ಎಲ್ಲ ಮಾಡಿಕೊಟ್ಟು ಇಲ್ಲಿ ಊಟ ಪೀಟ ಎಲ್ಲ ಮಾಡಿ ಬಂದು ಆರಾಮ್ ಕುಂತೀನಿ ನೋಡು. ಇದು ಈಕಿ ವಿಮ್ಲಿ ಇದ್ದಾಳಲ್ಲ, ಆಕಿ ಎಲ್ಲ ಕೆಲಸ ಮಾಡಿಕೊಡ್ತಾಳಂತ. ಅದು ಏನೇನು ಕೆಲಸ ಅದ ಆಕಿಗೆ ಒಂಚರ ಹೇಳು, ಆಕಿ ಮಾಡಿಕೊಡ್ತಾಳ. ಏನು ದಿನ ಮಾಡಿ ನಿನಗೂ ಸಾಕಾಗಿರ್ತದ? ನೀವತ್ತು ಫುಲ್ ರೆಸ್ಟ್ ಮಾಡು, ಆಕಿ ಮಾಡಿಕೊಡ್ತಾಳಂತ. ಯಾಕ್ರಿ ಬಿಂಬ್ಲಕ್ಕರೆ, ನೀವೇ ಕೆಲಸ ಮಾಡಿಕೊಡ್ತೀರಿ ನಮ್ಮನೆಂದು? ಯವ್ವ ಅರ್ಚನಾ, ನಂದೇನು ಗೋಳ ಕೇಳ್ತೆ ಯವ್ವ. ನಿಮ್ಮ ಅತ್ತೆ ಅದಾಳಲ್ಲ, ನಿಮ್ಮ ಅತ್ತಿ, ಆಕಿನ ಮಾತಿಗೆ ನನಗೆ ಬಾಯಿ ಕೊಡೋದಾಗಲಿವ. ಅದಕ್ಕೆ ನನ್ನ ಪಾಡಿಗೆ ನಾನು ಹೋಗ್ಲಾಗತ್ತಿದ್ದೆ. ಏನು ಹೋಗಕ್ಕಿಗೆ ಕರೆದು ಬಿಟ್ಟು ಏನು ಮಾತಾಡ್ಬೇಕವ ಅಂಥೇಳಿ ನಾನು ಆಯ್ತೇನು ಕೆಂಚಕ್ಕ ಕೆಲಸ ಅಂತ ಇಟ್ಟೇ ಕೇಳ ಸನ್ನಿ ತಡಿ ಮಾಡಿಕೊಡಟ್ಟೆ ಮತ್ತೆ ಎಲ್ಲ ಕೆಲಸ ಅಂಥೇಳಿ ನಿನಗೆ ಕರೆದು ಬಿಡ್ಬೇಕಾ? ಯವ್ವ ತಾಯಿ, ಹ್ಯಾಂಗಿರ್ತೇವ ನೀ ಇಂಥ ಅತ್ತಿ ಕೈಯಾಗ? ಹೌದೇನ್ರಿ? ನೀವು ಬೇಜಾರು ಮಾಡ್ಕೋಬೇಡ್ರಿ ವಿಮ್ಲಕ್ಕರೆ, ಬೇಜಾರು ಮಾಡ್ಕೋಬೇಡ್ರಿ. ಅದು ನಮ್ಮ ಅತ್ತಿ ಸ್ವಭಾವ ನಿಮಗೆ ಗೊತ್ತೇ ಅಲ್ರಿ. ಹೋಲ್ಬಿಡ್ರಿ, ಅವ್ರು ಹಾಗೆ ತಮಾಷೆ ಮಾಡಿರ್ಬೇಕು, ನೀವು ಇಟ್ಟೊಂದು ಸೀರಿಯಸ್ ತಿಳ್ಕೊಂಡಿರಿ. ಹೋಲ್ಬಿಡ್ರಿ, ನೀವೇನು ಬೇಜಾರು ಮಾಡ್ಕೋಬೇಡ್ರಿಪ್ಪ. ಏನ್ರಿ ನಿಮ್ಮದು ಊಟ ಕೆಲಸ ಎಲ್ಲ ಆಯ್ತೇನ್ರಿ? ಹ್ಞೂ ಆಗ್ಯದ ನೋಡು, ಊಟ ಆಗ್ಯದ, ಕೆಲಸನೂ ಎಲ್ಲ ಆಗ್ಯದ. ನಿಂದೈತೇನೋ ಊಟ? ಯಾಕೆ ನನ್ನ ಸೊಸಿ ಊಟ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮನೆ ತಂದು ಕೊಡ್ತೇನೆ ಆಕಿಗೆ, ಮತ್ತೆ ತಗೊಂಡು ಬಂದು ಕೊಡೋಲ್ಲ. ಮತ್ತೆ ಆಕಿ ಏನೋ ಊಟ ಮಾಡಿಲ್ಲ ನೋಡು, ತಗೊಂಡು ಬಾ ಹೋಗು.
ಇದಕ್ಕೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಾಗತ್ತಿದ್ದ, ಅಕ್ಕಾಡಿ ಮಾರಿ ಮಾಡಿ ಹೋಗ್ಲಾಗತ್ತಿದ್ದ. ಅದನ್ನು ನಿಮ್ಮ ಅತ್ತಿ ನೋಡ್ಬಿಟ್ಟು ನನಗೆ ಕರೆದು ಬಿಟ್ಟು ಹೋಗ್ಲಿ ಹಂಗಾದ್ರೆ ಕರೆಯಾಗತ್ತಾರ, ಈಗ ಹಾಗೆ ಹೋದ್ರೆ ಸರಿ ಅನ್ಸಲ್ಲತ್ತೇಳಿ ಬಂದಿದ್ದಕ್ಕೆ ನೋಡು ಹೆಂಗೆ ಮಾತಾಡ್ಲಾಗತ್ತಾಳ ನಿಮ್ಮ ಅತ್ತಿ. ತಪ್ಪಿಸ್ಕೊಂಡು ಹೋಗ್ಲಿಕ್ಕ ನಾನು ನಿನ್ನ ಕಣ್ಣಿಗೆ ಏನು ಹುಲಿನ ಸಿಂಹನ ಏನು ಪೊಲೀಸ? ನಾ ಪೊಲೀಸ್ ಆದ್ರೆ ಮತ್ತೆ ನೀ ಕಳ್ಳ ಏನೋ ಅಂದ್ರೆ ಏನಾರ ಕಳ್ತನ ಮಾಡಿದ್ಯಾ ತಪ್ಪಿಸ್ಕೊಂಡು ಹೋಗ್ಲಿಕ್ಕ ನಮ್ಮ ಮನೆ ಅಂತ ತಗೊಂಡು ಹೋಗಿದ್ದೇನೆ? ನೋಡವ ಅರ್ಚನಾ, ಇದಕ್ಕೇನು ಹೇಳ್ಬೇಕು ನೀನೇ ಹೇಳಿ. ಇದಕ್ಕೇನು ಹೇಳ್ಬೇಕು, ಏನು ಹೇಳ್ಬೇಕಂತ ನೀನೇ ಹೇಳವ. ಇದಕ್ಕೆ ನಾನೇನು ನಾ ಇದ್ದೀನೇನು? ಇದಕ್ಕೆ ಏನು ಹೇಳ್ಬೇಕು, ಇದಕ್ಕೇನು ಹೇಳ್ಬೇಕಲ್ಲಾಗತ್ತೈತಿ? ಯಾಕ ನಿನಗೆ ತುಂಬೆ ಬಂದದ ಕಾಣಿಸ್ತದ ನಿನಗೆ? ಯಾಕ ಇದಕ್ಕೇನು ಹೇಳ್ಬೇಕಲ್ಲಾಗತ್ತಿದಲ್ಲ? ನಾನು ನಿನ್ನ ಕಣ್ಣಿಗೇನು ದನ ಕಾಣಕತ್ತೀನಿ ಏನು ನಾಯಿ ಕಾಣಕತ್ತೀನಿ? ಪ್ರಾಣಿಗಳಿಗೆ ಅದಕ್ಕೆ ಅಂತಾರ, ನಾನು ನಿನ್ನ ಕಣ್ಣಿಗೇನು ಪ್ರಾಣಿ ಕಾಣಕತ್ತೀನೇನು? ಯಾಕ ಇನ್ನಾಗಲ್ಲವ ಅರ್ಚನಾ, ನನ್ನ ಕೈ ನಿಂತ ನಿಮ್ಮ ಅತ್ತಿ ಮಾತು ಕೇಳೋಕ್ಕೂ ಆಗಲ್ಲ, ಇಲ್ಲಿ ನಿಂದ್ರಲಿಕ್ಕೂ ಆಗಲ್ಲ. ಇನ್ಮೇಲೆ ಯಾವತ್ತೂ ಈ ಓಣಿ ಕಾಲಿಡಲ್ಲ ನಾನು, ಕಾಲಿಡಕ್ಕೆ ಹೋಗಲ್ಲೇ ನಾನಂತರು. ಯಪ್ಪ ದೇವ್ರೆ, ಏನು ತಲೆ ತಿತ್ತಾಳೆ ಹೂವ ನಿಮ್ಮ ಅತ್ತಿ. ಏನು ಅಂದಿದಲ್ಲ ಆಡಿದಲ್ಲ ನೋಡು, ಹ್ಯಾಂಗೆ ಜಗಳ ತೆಕ್ಕೊಂಡು ನಿಂತಾಳ. ಮಾತಿಗೊಂದು ಪಂಚ್ ಡೈಲಾಗ್ ಹೊಡಿತಾಳ, ಮಾತಿಗೊಂದು ಪಂಚ್ ಡೈಲಾಗ್ ಹೊಡಿತಾಳ. ಕುಂತಿರ್ತಪ್ಪ ನಿಂತಿರ್ತಪ್ಪೆ ವಾ ನಿಮ್ಮ ಅತ್ತಿ ಕಣ್ಣಿಗೆ. ಅದು ಹ್ಯಾಂಗಿರ್ತೋ ಯವ್ವ ತಾಯಿ, ನೀ ಗಟ್ಟಿಗಿತ್ತಿ ಬಿಡವ ನೀನು. ಇಂಥ ಅತ್ತಿ ಕೈಯ ಬಾಳೆ ಮಾಡಾಕತ್ತಿದ್ದಿ, ಗಟ್ಟಿಗಿತ್ತೇವ. ನಾನಂತರೂ ಬೇರೆ ಓಣಿಗೆ ಹೋಗ್ಬಿಡ್ತೀನಿ, ಬಾಡಿಗೆ ಮನೆ. ಇಲ್ಲಿ ಓಣಿ ಸಾವಸೆ ಬೇಡ. ಯಾಕಂತಂದ್ರೂ ಇಲ್ಲಿರೋದು ಹೆಂಗಾರ ಆಯಿತು, ದುಕಾನ್ಕ ಅದಕ್ಕೆ ಬರಲೇಬೇಕಾಗ್ತದ. ಮತ್ತು ನಿಮ್ಮ ಅತ್ತಿ ನೋಡಿದ್ರು ಅಂದ್ರೆ ಅದು ಎಲ್ಲೇ ಹೂವ ಬೇಡೇ ಹೂವ ತಾಯಿ. ಈ ದಿಕ್ಕಿಗೆ ಶರಣಾರ್ಥಿ. ನಾನೇನು ಬರ್ತೀನಿ ಹೂವ. ಅಲ್ರಿ ಅತ್ತಿ, ಪಾಪ ಆಕಿಗೆ ನೀವು ಹಿಂಗೆ ಮಾಡಿ ಚಲೋ ಏನ್ರಿ? ಆಕಿನ ಪಾಡಿಗೆ ಆಕಿ ಹೋಗಕ್ಕಿ ಕರ್ದಿ ಹಿಂಗೆಲ್ಲ ಅನ್ನೋದು ಚಂದ ಏನ್ರಿ? ನೀವರ ಇದ್ದೀರಿ ಏನಾರ ಒಂದು ಅನ್ಕೋತಿರ್ತೀರಪ್ಪ. ಸುಮ್ಮಿರಲ್ಲೇ, ನಿನಗೇನು ಗೊತ್ತು ನನಗೆ ಎಷ್ಟು ಬೇಸರ ಹೊಂಟಿತ್ತು ಗೊತ್ತೇನು? ಮಾತಾಡಕ್ಕೆ ಇವತ್ತ ಯಾವಕ್ಕಿನೂ ಬಂದಿಲ್ಲ ಇಲ್ಲಿ. ಏನು ಇಕ್ಕಿ ಹೊಂಟಾಳತನ ಎಷ್ಟು ಖುಷಿಯಾಗಿದೆ ಗೊತ್ತೇನು ನಿನಗೆ? ಇಕ್ಕಿ ನನಗೆ ನೋಡ್ಬಿಟ್ಟು ಏನು ಮಾಡ್ಯಾಳ ಅಂತಂದ್ರೆ, ಆ ಕಡೆ ಬಾಜು ಆಕಿ ಯಾರೇವ ಆಕಿನ ಹೆಸರೇ ಬರ್ಲಾಗದ ನೋಡು, ಆಕಿ ಉಷಾನ ಮನೆಗೆ ಹೋಗ್ಲಾಗತ್ತಿಳು ಗೊತ್ತೇನಿಕ್ಕಿ. ನಂಗೆ ನೋಡಿಬಿಟ್ಟು ಅದಕ್ಕೆ ನನಗೆ ಸಿಟ್ಟು ಬಂತು. ಈಕಿ ಸೀದಾ ನನಗೆ ನೋಡಿಬಿಟ್ಟು ನನ್ನ ಬಲ್ಲೇ ಬಂದು ಒಂದೆರಡು ಮಾತಾಡಿ ಅಂದ್ರೆ ನಾನು ಚಂದೇ ಮಾತಾಡ್ತಿದ್ದ. ಈಕಿ ನನಗೆ ನೋಡಿಬಿಟ್ಟು ಆ ಕಡೆ ಹೋದಳಲ್ಲ, ನನಗೆ ಸಿಟ್ಟಂದ್ರೆ ಸಿಟ್ಟು ಬಂದಿತ್ತು. ಅದಕ್ಕೆ ನಾ ಆಕಿಗೆ ಹಿಂಗೆ ಮಾಡಿ ನೋಡು ಗೊತ್ತೇನ ನಿನಗೆ? ಅದಕ್ಕೆ ಆಕಿಗೆ ತಲೆ ತಿಂದು ಕಳಿಸಿನ ನೋಡು. ಎಷ್ಟು ಖುಷಿ ಆಗ್ಲತ್ತಿತ್ತು ಗೊತ್ತೇನು ನಿನಗೆ? ಆಕಿಗೆ ಹಿಂಗೆಲ್ಲ ಮಾತಾಡೋಕೆ ನನಗಂತರೂ ಆಕಿನ ಮುಖ ನೋಡಿ ಇಟ್ಟು ನಗು ಹೊಂಟಿತ್ತು. ಅಯ್ಯಪ್ಪ ಸಮಾಧಾನ ಆಯ್ತು ನೋಡು ನನಗೆ. ಈಗ ಟೈಮ್ ಹೋಯ್ತು ನೋಡು. ಹೆಂಗೆ ಓಡಿಸಿದೆ, ಬಾಲ ಸುಟ್ಟಿದೆ, ಬೇಕಿನ ಗತ್ಲೆ ಓಡೋದಳು. ಮನ್ಯಾಗಾಗಲಿ ಇಲ್ಲ ಆಜಿಕ ಬಾಜಿಕ ಯಾರು ಇಂಥವ್ರು ಇದ್ದಿರು ಅಂತಂತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಅಂದ್ರೆ ಏನ್ರಿ, ನಾವು ಏನು ಮಾತಾಡಿದ್ರು ಅದಕ್ಕೊಂದು ಅಪಾರ್ಥ ಮಾಡ್ಕೊಂಬದ್ರಿ. ಅದಕ್ಕೊಂದು ಜಗಳ, ಕುಂಟಿಗೊಂದು ಕೊಡ್ಡಿ ನೆಪ ಅನ್ನಲ್ರಿ, ಹಂಗೆ ಜಗಳ ತೆಗೋರು ಅಂಥವ್ರು ಯಾರು ಇದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಏನ್ರಿ, ಮತ್ತು ನಿಮ್ಗೆ ನಮ್ಮ ಕತೆಗಳು ಹೆಂಗೆ ಅನಿಸ್ಲತ್ತವ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಮಗೆ ಖುಷಿ ಆಗ್ತದ್ರಿ ನೀವು ಕಮೆಂಟ್ ಓದ್ಲಕ್ಕ, ಖುಷಿ ಆಗ್ತದ. ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಈ ಕತೆ ಜಸ್ಟ್ ಕಾಮಿಡಿಗಾಗಿ ಮಾತ್ರ ರೀ, ಯಾರು ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಇವರು ಹಿಂಗೆ ಯಾರ ಏನಪ್ಪ ಹಿಂಗೆ ಜಗಳ ಮಾಡ್ತಾರೇನೋ ಅಂಥೇಳಿ ಅನ್ಕೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ಕಾಮಿಡಿಗಾಗಿ ಮಾತ್ರ ಮಾಡಿದ್ರಿ. ಮತ್ತು ನಾನು ನಿಮಗೆ ಫಸ್ಟಿಗೆ ಹೇಳೀನಿ ರೀ, ಕತೆ ನೋಡಿಬಿಟ್ಟು ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ, ಒಂದು ಲೈಕ್ ಕೊಡ್ರಿ ಅಂತ. ಈ ಕತೆಗೆ ಹೆಚ್ಚು ಲೈಕ್ ಮಾಡಿರಿ. ಆದಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ, ಅವರು ಖುಷಿ ಪಡಲಿ ನೋಡಿ ನಗಲಿ ಅಂಥೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಕಡೆಯಿಂದ ರೀ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಮ್ಮ ಕತೆ ಭಾಳ ಇಷ್ಟಪಟ್ಟು ನೋಡ್ಲಕತ್ತೀರಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂಥೇಳಿ ಕೇಳ್ಕೊತೀನಿ ರೀ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.